ಕನ್ನಡಿಗರ ನಾಡು ಎಂದು ಹೆಸರಾದ ಹೆಬ್ಬೂರು ಹೋಬಳಿಯಲ್ಲಿ ಇಂದು ರಾತ್ರಿ ಅತ್ಯಂತ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ರಾಮೇನಹಳ್ಳಿ ರಸ್ತೆಯ ಬಲಭಾಗದಲ್ಲಿ ಸುಮಾರು 40 ವರ್ಷದಿಂದ 6 ಗುಡಿಸಲನ್ನ ನಿರ್ಮಾಣ ಮಾಡಿ ಜೀವನ ನಡೆಸುತ್ತಿದ್ದ ಕೂಲಿ ಕಾರ್ಮಿಕರಿಗೆ ರಾತ್ರಿ 8 ಗಂಟೆ ಸಮಯದಲ್ಲಿ ಆಕಸ್ಮಿಕವಾಗಿ ಒಂದು ಗುಡಿಸಲಿಗೆ ಬೆಂಕಿ ತಗುಲಿ ಅದರ ಕಿಚ್ಚು ರಭಸವಾಗಿದ್ದ ಕಾರಣ ಗುಡಿಸಿನಲ್ಲಿದ್ದ ಸಿಲಿಂಡರ್ ಸ್ಫೋಟವಾದ ಕಾರಣ 3 ಗುಡಿಸಲುಗಳು ಏಕಾಏಕಿ ಬೆಂಕಿಯಿಂದ ದಗದಗಿಸಿತು. ಈ ಸಂದರ್ಭದಲ್ಲಿ ಮನೆಯಲ್ಲಿದ್ದ ಕೂಲಿ ಕಾರ್ಮಿಕರ ಆಚೆ ಬಂದು ಯಾವುದೇ ಪ್ರಾಣಾಪಾಯ ಆಗದೆ ಇದ್ದಿದ್ದೇ ಸುದೈವ. ಆದರೆ 2 ಗುಡಿಸಿನಲ್ಲಿ ತಲಾ 10,000 ಹಾಗೂ 15,000 ಹಣ, ಬಟ್ಟೆ, ಒಡವೆಗಳಾದ ಕಿವಿ ಓಲೆ, ಕಾಲುಂಗರ, ಸುಮಾರು 40 ಗ್ರಾಂ ಒಡವೆ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 3 ತಿಂಗಳಿಂದ ಕೂಡಿರಿಸಿದ 230 ಕೆಜಿ ಅಕ್ಕಿ, ದವಸ ಧಾನ್ಯಗಳು ಸಂಪೂರ್ಣವಾಗಿ ಭಸ್ಮವಾಗಿದ್ದು, ಗುಡಿಸಲಿನಲ್ಲಿ 8 ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ಇದ್ದ ಪುಸ್ತಕಗಳೆಲ್ಲ ಬೆಂಕಿಗೆ ಸುಟ್ಟು ಕರಕಲಾದ ಕಾರಣ ಮಕ್ಕಳ ರೋದನೆ ಹೃದಯ ವಿದ್ರಾವಕವಾದ ರೀತಿ ಇತ್ತು. ಸಾರ್ವಜನಿಕರು ಅಗ್ನಿಶಾಮಕ ದಳದ ವಾಹನಕ್ಕೆ ಕರೆ ಮಾಡಿ ತಿಳಿಸಿದ್ರು. ಬರದ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ವಿಷಯ ತಿಳಿದು ಸ್ಥಳಕ್ಕೆ ಶಾಸಕ ಸುರೇಶ್ ಗೌಡ ಭೇಟಿ ನೀಡಿ ಮಕ್ಕಳಿಗೆ ಹಾಗೂ ಕುಟುಂಬದವರಿಗೆ ಸಾಂತ್ವನ ಮಾಡಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕರೆ ಮಾಡಿ ಅಗ್ನಿಶಾಮಕ ವಾಹನವನ್ನ ತರಿಸಿ ಕಾರ್ಯಾಚರಣೆಗೊಳಿಸಲು ಸೂಚಿಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಕರೆ ಮಾಡಿ ನಾಳೆ ಅವರಿಗೆ ಸೈಟ್ ಗುರುತಿಸಿ ಕೊಡಬೇಕು. ಇಂದು ತಂಗಲು ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿ ನಾಳೆ ಗುಡಿಸಲು ನಿರ್ಮಾಣ ಮಾಡಿಕೊಳ್ಳಲು ವೈಯಕ್ತಿಕವಾಗಿ 50,000 ನಗದನ್ನ ನೀಡಿ ನಿಮ್ಮ ಜೊತೆ ನಾನಿದ್ದೇನೆ ಎಂದು ಧೈರ್ಯ ತುಂಬಿ ತೆರಳಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಾಬಣ್ಣ, ಕಾರ್ಮಿಕ ಘಟಕದ ಅಧ್ಯಕ್ಷ ಚಿಕ್ಕಣ್ಣ, ರಾಮೇನಹಳ್ಳಿ ಫ್ಲೆಕ್ಸ್ ಚಿಕ್ಕಣ್ಣ, ಸಾರ್ವಜನಿಕರು ಹಾಜರಿದ್ದರು. ಇದಕ್ಕೆ ಕರೆ ಮಾಡಿರ್ಲಿಲ್ವಾ? ಮಾಡಿದ್ರು, ಯಾರು ಬಂದಿಲ್ಲ ಸರ್. ಅಣ್ಣ ಏನಿಲ್ಲ, ಫಸ್ಟ್ ಗುಡ್ಲಿಂದ ಬಂದಿದ್ದು, ಫಸ್ಟ್ ಗುಡ್ಲಿಂದ 2ನೇ ಗುಡ್ಲಿಗೆ ಬಂತು, ಆಮೇಲೆ 3ನೇ ಗುಡ್ಲಿಗೆ ಬಂತು. ಅಲ್ಲಿ ಆರೋಗ್ಯಕ್ಕಂತ ನೋಡಿದ್ವಿ. ಎಲ್ಲರೂ ಶಿಫ್ಟ್ ಮಾಡಿ ಟೆಂಪ್ರರಿ ಆಗಿ ಒಂದು 4-5 ದಿವಸಕ್ಕೆ, ಆಮೇಲೆ ಎಲ್ಲರೂ ಸೈಟ್ ಹುಡುಕಿ ಅಲ್ಲಿ ಗುಡಿಸ್ಲೋ ಇಲ್ಲ ಅಂದರೆ ಟೆಂಪ್ರರಿ ಶೆಡ್ ಹಾಕೊಡೋಂಥ ರೀತಿ ವ್ಯವಸ್ಥೆ ಮಾಡಿ 1 ವರ್ಷದಲ್ಲಿ ಅವರಿಗೆ ಸೈಟು ಮತ್ತು ಮನೆ ಕಟ್ಸ್ಕೊಡೋದನ್ನ ನಾವು ಮಾಡಿಕೊಡ್ತೀವಿ. ಸೊ ಸ್ಥಳಕ್ಕೆ ಶಾಸಕರಾಗಿ ನೀವು ಬಂದಿದ್ದೀರಾ, ಪೊಲೀಸ್ ಫೈರ್ ಇಂಜಿನ್ ಬಂದಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾರೆ. ಅಲ್ಲ, ಫೈರ್ ಇಂಜಿನ್ನು ಏನಕ್ಕೆ ಬಂದಿಲ್ಲ ಅನ್ನೋದನ್ನು SP ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ತನಿಖೆಗೆ ಆದೇಶ ಮಾಡಿದ್ದೇನೆ. ಆದರೆ ಕುಣಿಗಲ್ನವ್ರಿಗೆ ಹೇಳಿ ಈಗ ಬಂದಿದ್ದಾರೆ, ಆದರೆ ಎಲ್ಲ ಬೆಂದೋದ್ಮೇಲೆ ಬಂದಿದ್ದಾರೆ. ಅಂದರೆ ಏನು ಮಾಡೋದು, ಪರಿಸ್ಥಿತಿ ಆಗಿದೆ. ಅದಕ್ಕೆ ಇವತ್ತು CEO ಅವ್ರಿಗೂ ಮಾತಾಡಿದ್ದೇನೆ, ನಮ್ಮ CMO ಮತ್ತು EO ಅವ್ರಿಗೆ ಫಸ್ಟ್ ಇವರಿಗೆ ಸೈಟ್ ಅಲಾಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತೇಳಿ ಸೈಟ್ ಅಲಾಟ್ ಮಾಡಿ 1 ವರ್ಷದಲ್ಲಿ ಅವರಿಗೆ ವಸತಿ ಮತ್ತು ಮನೆ ಎರಡೂ ಮಾಡ್ಕೊಡ್ತೀವಿ. ನೀವು ವೈಯಕ್ತಿಕವಾಗಿ ನೆರವಿನ ಹಸ್ತ 50,000 ರೂಪಾಯಿ ಕೊಡೋಕ್ಕೆ ಹೇಳಿದ್ದೇನೆ. 40,000 ರೂಪಾಯಿ ಅವ್ರಿಗೆಲ್ಲರೂ 10,000 ರೂಪಾಯಿ ಅವರಿಗೆ, ಪ್ಲಸ್ ಪಾತ್ರೆ ಮತ್ತು ಬೆಡ್ಶೀಟು ಮತ್ತು ಇತರೆ ಪಾತ್ರೆ ಸಾಮಾನುಗಳು, ಬಟ್ಟೆಗಳು, ಊಟದ ವ್ಯವಸ್ಥೆಗಳು, ರೇಷನ್ ಇಷ್ಟು ಮಾಡೋಕ್ಕೆ ಹೇಳಿದ್ದೀವಿ. ಎಲ್ಲ 1 ಲಕ್ಷ ರೂಪಾಯಿ ಅಷ್ಟು ಪರಿಹಾರವನ್ನು ನಾವು ಕೊಡ್ತೇವೆ. ಓಕೆ ಆಯ್ತು ಮಾಮಣ್ಣ, ಮನೆ ಬೇಡ, ಕ್ಲಿಯರ್ ಮಾಡೋಣ, ಆಫೀಸಿಗೆ ಬಂದು